ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಒಂದು ಅದ್ಭುತವಾದ ಪ್ರಾಡಕ್ಟು ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಈ ನೋಡಿ, ನಮ್ಮ ನೆಟ್ಸರ್ ಪ್ರಾಡಕ್ಟ್ನ ಇವರು ಬೆಳೆಗೆ ಮೊದಲನೇ ಹಂತದಿಂದ ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ, ಕಲ್ಲಂಗಡಿನ ಬೆಳೆದಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ನೆಟ್ಸರ್ಪ್ ಡಿಸ್ಟ್ರಿಬ್ಯೂಟರ್ ಆದಂಥ ಶಶಿಧರ್ ಸರ್ ಮತ್ತು ಬಾಲು ಸರ್ ಕೊಟ್ಟಿರೋಂಥ ಪ್ರಾಡಕ್ಟು. ಸರ್ ಹೇಳಿ, ಇದು ಯಾವ ಗ್ರಾಮ, ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಸೊ ಯಾವ್ಯಾವ ಪ್ರಾಡಕ್ಟ್ನ ಇದು ಕೊಟ್ಟಿದ್ದೀರಿ, ಯಾವ ಹಂತದಲ್ಲಿ ಕೊಟ್ಟಿದ್ದೀರಾ, ಎಷ್ಟು ಖರ್ಚು ಬಂದಿದೆ? ಸರ್, ಇದು ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಕಟ್ಟಳ್ಳಿ ಅನ್ನೋ ಗ್ರಾಮದಲ್ಲಿ ಬರುತ್ತೆ. ಓಕೆ. ಇದು ಫ್ಲಾಟ್ ಬಂದ್ಬಿಟ್ಟು ವಾಸವಣ್ಣವ್ರದ್ದು. ಇದನ್ನ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಕೊಟ್ಕೊಂಡ್ಬಂದ್ವು. ಇದು ನಾವು ಟ್ರೆಂಚಿಂಗು, NPK ಮತ್ತೆ ಸೇತು ಸ್ಟಿಮ್ ರಿಚು, ಸ್ಪ್ರೇಗೆ ಬಯೋನೆಂಟಿನ ಆಂಟಿವೈರಸ್, ಸ್ಟಿಮ್ ರಿಚು ಮಾಡ್ಕೊ ಬಂದಿದ್ದೀವಿ. ಇನ್ನೊಂದು ವಾರ ಕಟಾವಿದೆ. ಓಕೆ. ತುಂಬ ಅದ್ಭುತವಾಗಿದೆ ರಿಸಲ್ಟು. ನಮ್ಮ ಡಿಸ್ಟ್ರಿಕ್ಕಿಗೆ ಟಾಪ್ ಒನ್ ರಿಸಲ್ಟ್ ಇದು. ಓಕೆ. ಅವರೇಜ್ ಎಷ್ಟು ಕೆಜಿ ಬರುತ್ತೆ ಸರ್ ಒಂದು ಕಾಯಿ? ಒಂದು ಕಾಯಿ ಒಂದು 10-12. ಏನು ಇಳುವರಿ ಎಷ್ಟು ಟನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಮುಂಚೆ ಎಷ್ಟು ಬೆಳೀತಾ ಇದ್ರಂತೆ ಅವರು ರೈತರು? ಸರ್, ಇಲ್ಲಿ ಬೆಳಿಬೇಕಾದ್ರೆ ರೈತರು ಹೇಳ್ತಿದ್ದು ಒಂದು ಎಕರೆಗೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಬೇಕಾದ್ರೆ ಒಂದು 13 ಟನ್ನು 14 ಟನ್ನು ಫರ್ಟಿಲೈಸರ್ಸ್ಗಿಂತ ಇದಕ್ಕೆ. ಸೊ ಸ್ನೇಹಿತರೆ, ನೋಡ್ಬೋದು ಇವ್ರ ಕೈಲಿ ಇರ್ತಿರ್ತಕ್ಕಂಥ ಕಾಯಿ ಅವರೇಜ್ ಏನಿಲ್ಲ ಅಂದ್ರೆ ಒಂದು 10-12 ಕೆಜಿನೇ ಬರುತ್ತೆ. ಸೊ ಅದೊಂದು ಸೆಲೆಕ್ಟ್ ಮಾಡಿ ಅಂತ ಕಿತ್ಕೊಂಡಿದ್ದಾರೆ, ಕೈಲಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ. ನಾನು ಸಾಲಲ್ಲೇ ತೋರಿಸ್ತೀನಿ ನಿಮಗೆ ಇನ್ನೊಂದು ಸ್ವಲ್ಪ. ನೋಡಿ ಕಾಯಿಗಳು ಯಾವ ಥರ ಸೈಜ್ ಇದೆ. ಒಂದು ಸೆಕೆಂಡ್. ನೋಡಿ, ಎಲ್ಲ ಆನ್ ಆ್ಯಂಡ್ ಅವರೇಜ್ ಅದೇ ಥರ ಇದೆ. 8 ಕೆಜಿಗಿಂತ ಮೇಲೆ. ಸೊ ಅಪ್ ಟು 14 ಕೆಜಿವರೆಗೂ ಕಾಯಿಗಳು ಬಂದಿದೆ. ಸೊ ನೀವು ಯಾರು ಬೇಕಾದ್ರೂ ಲೊಕೇಶನ್ನ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ, ಬಂದು ಫ್ಲಾಟ್ ವಿಸಿಟ್ ಮಾಡೋ ಅಂಥವ್ರು ಇದ್ರೆ ಮಾಡ್ಕೊಬೋದು. ಸರ್, ಬಾಲ ಸರ್ ಏನೋ ಹೇಳ್ತಿದ್ರಿ ನೀವು? ಇಲ್ಲಿ ಒಟ್ಟು ಈಗ 2 ಬ್ಯಾಚಲ್ಲಿ ಮಾಡಿದ್ದಾರೆ. ಓಕೆ. 3 ಎಕರೆನ ಈಗ 1.5 ತಿಂಗಳದ್ದು ಆಗಿದೆ. ಇದು ಕಟಾವಿಗೆ ಇನ್ನು 8 ದಿವಸದಲ್ಲಿದೆ ಕಟಾವು. ಮತ್ತೆ ಇದು 4 ಎಕರೆ ಬರುತ್ತೆ. ಇದು ಕಟಾವು ಇದು ಬಂದಿದೆ ಒಂದು ಫ್ಲಾಟ್. ಈ ಫ್ಲಾಟ್ ಈ 4 ಎಕರೆಯಲ್ಲಿ 55 ಪಟಗಳಿದೆ. 55 ಪಟ. 55 ಪಟಗಳಿದೆ. ಈ ತರದ್ದು ಪಟಗಳಿದೆ. ನೋಡ್ಬೋದು ಪಟಗಳಿದೆ. ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಒಂದು ಪಟ ಅಂತ ಕರೀತಾರೆ. ಒಂದು ಪಟ ಅಂತ ಹೇಳಿ 55 ಸಾಲುಗಳು ಬರ್ತದೆ. ಒಂದೊಂದು ಸಾಲಲ್ಲೂ ಕೂಡ ಈ ಸೈಜಿನ ಕಾಯಿಗಳು 300 ಕಾಯಿಗಳಿದೆ. ಒಂದೊಂದು ಕಾಯಿಯು ಕೂಡ 10 ಕೆಜಿ ಬರುತ್ತೆ. 10-12 ಕೆಜಿಗಳು ಬರ್ತದೆ. 300 ಕಾಯಿ ಅಂದ್ರೆ ಆಲ್ಮೋಸ್ಟ್ 3 ಟನ್ ಆಗುತ್ತೆ ಒಂದ್ ಸಾಲಲ್ಲಿ ಅಂತ ಹೇಳ್ತೀರಾ? ಅಂದ್ರೆ ಹೆಚ್ಚು ಕಡಿಮೆ 4 ಎಕರೆಗೆ ಅಂದ್ರೆ ನಾವು ಕೌಂಟ್ ಮಾಡಿದ್ರೆ 162 ಟನ್ ಬರ್ತದೆ 4 ಎಕರೆಗೆ. ಅದ್ಭುತ ಸರ್, ಅದ್ಭುತ. ಅಂದ್ರೆ 40.5 ಟನ್ ಬರ್ತದೆ ಹೆಚ್ಚು ಕಡಿಮೆ ಕಲ್ಲಂಗಡಿ. ಓಕೆ. ಎಕರೆಗೆ 40.5 ಟನ್ ಮೇಲೆ ಬರುತ್ತೆ. ಸೊ ಹೇಳಿ, ಎಕರೆಗೆ 40.5 ಟನ್ ಬರುತ್ತೆ. 162 ಟನ್ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನೂ ಒಂದು ವಾರ ಇರೋದ್ರಿಂದ ಕಟಾವು ಇನ್ನೊಂದು 2-3 ಇನ್ನೊಂದು ಆಸುಪಾಸು 43 ಟನ್ ವರೆಗೂ ಬರ್ಬೋದು ಎಕರೆಗೆ. ಇದು ಕಲ್ಪನೆಗೂ ಮಾಡ್ಲಿಕ್ಕಾಗಲ್ಲ ಇಷ್ಟು ಎಕ್ಸ್ಪೆಕ್ಟೇಷನ್. ಹೌದೌದು, ತುಂಬಾ ಅದ್ಭುತವಾದ ರಿಸಲ್ಟ್ ಬಂದಿರತಕ್ಕಂಥ ನೀವು ನೋಡ್ಬೋದು. ಸೊ